ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ರಂಗೋಲಿ ನಿನ್ನೆ ಬಿಡಿಸಿದ್ದ ರಂಗೋಲಿ ಇವತ್ತು ವಿಡಿಯೋನ ಹಾಕ್ತಾಯಿನಿ. ನಿನ್ನಿನ ರಂಗೋಲಿ ಗಣೇಶನ ಕಮಲದಿಂದ ಅಲಂಕರಿಸಿ, ಶ್ರೀಚಕ್ರ ರಂಗೋಲಿದಿಂದ ಅಂಬಾರಿ ಅಷ್ಟದಳ ಪದ್ಮದಿಂದ ಗೋವಿನ ರಂಗೋಲಿ ಅಲಂಕರಿಸಿನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತಾಯಿನಿ. ನಾಳೆ ವಿಶೇಷ ಬುಧವಾರ ಗಣೇಶನ ರಂಗೋಲಿ. ಆಷಾಢ ಮಾಸದಲ್ಲಿ ವಿಶೇಷ ಪ್ರತಿದಿನ ರಂಗೋಲಿ, ಪ್ರತಿನಿತ್ಯ ರಂಗೋಲಿ ಹಾಕ್ತೀವಲ್ಲ, ನಾಳೆಗೆ ವಿಶೇಷ ಬುಧವಾರ ಈ ರೀತಿಯಲ್ಲಿ ಗಣೇಶನ ರಂಗೋಲಿ ಹಾಕ್ತೀರಿ ಅಂತ ವಿಡಿಯೋನ ಹಾಕ್ತಾಯಿನಿ. ಕಮಲದಿಂದ ಗಣೇಶನ ಅಲಂಕರಿಸ್ತಾಯಿನಿ. ಪೇಪರ್ ಮೇಲೆ ಕೂಡ ಗಣೇಶನ ರಂಗೋಲಿನ ತೋರಿಸಿಕೊಡ್ತೀನಿ. ರಂಗೋಲಿ ಪ್ರಿಪರೇಷನ್ ವಿಡಿಯೋ ಕೂಡ ಎಲ್ಲರೂ ಕೇಳ್ತಾ ಇರಲ್ಲ, ಅದ್ರ ವಿಡಿಯೋನ ಕೂಡ ಚಾನಲ್ದಾಗ ಅಪ್ಲೋಡ್ ಮಾಡ್ತೀನಿ. ಪೂಜಾ ಸ್ಟೋರ್ನಲ್ಲಿ ಸಿಕ್ಕು ರಂಗೋಲಿನೇ ನೀಟಾಗಿ ಮನೆಯಲ್ಲಿ ಸ್ಟ್ರೈನ್ ಹೆಂಗೆ ಮಾಡ್ಕೋಬೇಕು ವಿಡಿಯೋನ ಪ್ರಿಪೇರ್ ಮಾಡಿ ಇಟ್ಟೀನಿ. ಚಾನಲ್ದಾಗ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಈಸಿಯಾಗಿ ನಾ ತೋರಿಸಿದ್ದು ಪ್ರಕಾರ ರಂಗೋಲಿನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೀವೆಲ್ಲರೂ ಕೂಡ ರಂಗೋಲಿ ದಪ್ಪಾಗಿ ಬರಲ್ದಂಗೆ ಸಣ್ಣಾಗಿ ನೀಟಾಗಿ ಬರೋಂಗ ನೀವೆಲ್ಲರೂ ಕೂಡ ರಂಗೋಲಿನ ಪ್ರಿಪೇರ್ ಮಾಡ್ಕೊಂಡು ದೇವ್ರ ಮನೆ ಕಟ್ಟಿಗೆ ಇಂಥ ರಂಗೋಲಿ ಸಣ್ಣಾಗಿ ನೀವೆಲ್ಲರೂ ಕೂಡ ಹಾಕ್ಬೋದು. ಇವತ್ತು ಸಹಸ್ರದಳ ಪದ್ಮದಿಂದ ಗೋವಿನ ರಂಗೋಲಿ ಅಲಂಕಾರ ಹಾಕೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಅದರ ವಿಡಿಯೋ ಕೂಡ ಮುಂದಿನ ವಿಡಿಯೋದಾಗ ತೋರಿಸಿಕೊಡ್ತೀನಿ. ಜೊತೆಗೆ 24 ಕೇಶವನಾಮದಿಂದ ತುಳಸಿ ಬೃಂದಾವನ ತುಳಸಿ ದಳ ಅಲಂಕಾರ ರಂಗೋಲಿ ಭಾಳ ಚಲೋ ಬಂದದ. ಅದನ್ನು ಕೂಡ ವಿಡಿಯೋನ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಈಗ ತೋರಿಸುವ ರಂಗೋಲಿಗಳೆಲ್ಲ ಪ್ರತಿನಿತ್ಯ ನೀವು ಹಾಕುವ ರಂಗೋಲಿಗಳ ಜೊತೆಗೇ ಈ ರಂಗೋಲಿನ ಕೂಡ ಆ್ಯಡ್ ಮಾಡಿ ಹಾಕ್ಬೋದು. ಇದೇ ದಿವಸ ಹಾಕಬೇಕು ಅಂತ ಏನೂ ಇಲ್ಲ. ಪ್ರತಿದಿನ ವಿಶೇಷ ದಿನವೇ ಅಲ್ಲ. ರಂಗೋಲಿಗಳು ಹಾಕಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇಂಥ ರಂಗೋಲಿಗಳು ದೇವ್ರನ್ನ ಅಲಂಕರಿಸಿ ನೋಡ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ಹೂವದಿಂದನೇ ದೇವರ ಅಲಂಕಾರ ರಂಗೋಲಿ ಮತ್ತು ಪದ್ಮದಿಂದ ತುಳಸಿ ಬೃಂದಾವನ ಕಟ್ಟಿ ಸಹಸ್ರದಳ ಪದ್ಮದಿಂದ ಗೋವಿನ ರಂಗೋಲಿ, ಇವೆಲ್ಲ ರಂಗೋಲಿಗಳು ನಾಳೆಗೆ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ. ಚಾನಲ್ದಾಗ ನಾಳೆಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿರಲ್ಲ, ಕಮಲದಿಂದ ಗಣೇಶನ ರಂಗೋಲಿ ಅಲಂಕಾರ ಈಸಿಯಾಗಿ ಸಿಂಪಲಾಗಿ ತೋರಿಸ್ಕೊಟ್ಟಿನಲ್ಲ. ಮತ್ತೊಂದು ಸಲ ಪೇಪರ್ ಮೇಲೆ ಸ್ವಲ್ಪ ದೊಡ್ಡದಾಗಿ ರಂಗೋಲಿನ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಆದರೆ ಮಾತ್ರ, ರಂಗೋಲಿ ಹಾಕಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಪ್ಪಲಾರ್ದೆ ಪ್ರಯತ್ನ ಮಾಡಿರಿ. ಮತ್ತು ಹಾಗೆ ವಿಡಿಯೋನ ನೋಡಿದ ಮೇಲೆ ಇಷ್ಟ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿರಿ. ಈಗ ಶ್ರೀಚಕ್ರ ರಂಗೋಲಿದಿಂದ ಅಂಬಾರಿ ರಂಗೋಲಿನ ತೋರಿಸಿಕೊಡ್ತಾಯಿನಿ. ರಂಗೋಲಿ ಎಲ್ಲ ಆಗಿಂದ ಲಕ್ಷ್ಮೀದೇವಿ ರೂಪ ಶ್ರೀಚಕ್ರ ರಂಗೋಲಿ ಅಲ್ಲ, ಅದಕ್ಕೆ ಅಂಬಾರಿ ವಾಹನ ಮಾಡಿ ರಂಗೋಲಿನ ಅಲಂಕರಿಸಿನಿ. ಮೊದಲಿಗೆ ಶ್ರೀಚಕ್ರ ನಿಮ್ಮೆಲ್ಲರಿಗೆ ರಂಗೋಲಿ ಬರ್ತದಲ್ಲ, ಅದಕ್ಕೆ ವಿಡಿಯೋನ ತೋರಿಸಿಲ್ಲ. ಒಂದು ವೇಳೆ ಹೊಸದವರು ಇದ್ದರೆ ಮಾತ್ರ ಶಾರ್ಟ್ಸಿದಾಗ ಭಾಳ ಸರ್ತಿನೇ ಅಪ್ಲೋಡ್ ಮಾಡೀನಿ. ವಿಡಿಯೋನ ಚೆಕ್ ಮಾಡಿರಿ. ಬಂದರೆ ಮಾತ್ರ ಅಂಬಾರಿನ ಈ ರೀತಿಯಲ್ಲಿ ಶ್ರೀಚಕ್ರ ರಂಗೋಲಿಗೆ ಲಕ್ಷ್ಮೀದೇವಿಗೆ ಅಂಬಾರಿಯ ವಾಹನ ಈ ರೀತಿಯಲ್ಲಿ ಅಲಂಕಾರ ಹಾಕಿ ನೋಡ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಶುಕ್ರವಾರ ವಿಶೇಷ ಈ ರಂಗೋಲಿನ ಬಿಡಿಸಬಹುದು. ಶ್ರಾವಣ ಮಾಸ ಎಲ್ಲ ವಿಶೇಷ ಅಲ್ಲ, ಪ್ರತಿನಿತ್ಯ ದಿನಾಗೂ ಮನೆಯಲ್ಲಿ ಈ ರೀತಿ ರಂಗೋಲಿ ಅಲಂಕಾರ ಹಾಕುವ ಪ್ರಯತ್ನ ಮಾಡಿರಿ. ನೋಡಿರಲ್ಲ, ಶ್ರೀಚಕ್ರ ರಂಗೋಲಿದಿಂದ ಲಕ್ಷ್ಮೀದೇವಿಗೆ ಅಂಬಾರಿ ವಾಹನ ಅಲಂಕಾರ ಹಾಕೀನಿ. ಆದಮೇಲೆ ಅಷ್ಟದಳ ಪದ್ಮದಿಂದ ಗೋವಿನ ರಂಗೋಲಿ ಅಲಂಕಾರ ಹಾಕೀನಿ. ಅಷ್ಟದಳ ಪದ್ಮ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ಈ ಚಾನಲ್ದಾಗ ರಂಗೋಲಿ ಅಲಂಕಾರ ಮಾತ್ರನೇ ಅಲ್ಲ, ಹತ್ತಿಯಿಂದ ಬತ್ತಿ ಅಲಂಕಾರ ಮತ್ತು ಗೆಜ್ಜೆ ವಸ್ತ್ರದಿಂದ ಹಾರ ಕೂಡ ತೋರಿಸಿಕೊಡ್ತೀನಿ. ಶ್ರಾವಣ ಮಾಸ ವಿಶೇಷ ವರಮಹಾಲಕ್ಷ್ಮಿಗೆ
ಗೆಜ್ಜೆ ವಸ್ತ್ರ ಕಮಲ ಆಕಾರದಲ್ಲಿ ಗೆಜ್ಜೆ ವಸ್ತ್ರ ಇಲ್ಲ ಹಾರ ಪ್ರಿಪರೇಷನ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನೀವೆಲ್ಲರೂ ಕಾಮೆಂಟ್ ಇಟ್ಟರೆ ಮಾತ್ರ ನಿಮ್ಮೆಲ್ಲರಿಗೂ ಕೂಡ ತೋರಿಸಿಕೊಡ್ತೀನಿ. ನೋಡ್ತಾ ಇರಲ್ಲ, ಅಷ್ಟದಳ ಪದ್ಮಕ್ಕೆ ಗೋವಿನ ರಂಗೋಲಿ ಅಲಂಕಾರ ಸಿಂಪಲ್ಲಾಗಿ ಗೋವಿನ ರೂಪಕ್ಕೆ ಅಷ್ಟದಳ ಪದ್ಮದಿಂದ ಲಕ್ಷ್ಮೀದೇವಿಗೆ ಅಲಂಕರಿಸಬಹುದು. ಒಂದು ವೇಳೆ ಕಾಮೆಂಟ್ ಹಾಕಿದರೆ ಮಾತ್ರ ನಿಮ್ಮೆಲ್ಲರಿಗೂ ಕೂಡ ಗೆಜ್ಜೆ ವಸ್ತ್ರದಿಂದ ಹೂವಿನ ಹಾರ ಹೇಗೆ ಪ್ರಿಪೇರ್ ಮಾಡೀನಿ ಅನ್ನೋದನ್ನು ಕೂಡ ತೋರಿಸಿಕೊಡ್ತೀನಿ. ಕಮಲದ ಆಕಾರದಲ್ಲಿ ಗೆಜ್ಜೆ ವಸ್ತ್ರನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅಲಂಕಾರಗಳು ಪ್ರಿಪೇರ್ ಮಾಡಿ ಇಟ್ಕೊಂಡಿನಿ. ನೀವೆಲ್ಲರೂ ಕಾಮೆಂಟ್ ಹಾಕಿದರೆ ಪ್ರತಿಯೊಂದು ವಾರ ಗೆಜ್ಜೆ ವಸ್ತ್ರ ಹೂವಿನ ಹಾರಗಳು ಎಲ್ಲ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಗೆ ನಾವು ಅಲಂಕಾರ ಹಾಕ್ತೀವಿ. ಹಾರ ಅಲಂಕಾರಗಳು ಎಲ್ಲ ತೋರಿಸಿಕೊಡ್ತೀನಿ. ಈಗ ಶ್ರೀಚಕ್ರದಿಂದ ಅಂಬಾರಿ ರಂಗೋಲಿ ಹಾಕಿವಲ್ಲ, ಇದೇ ರೀತಿಯಲ್ಲಿ ಕಾಮಧೇನುವಿನ ರಂಗೋಲಿ ಕೂಡ ಇಳಿಸಬಹುದು. ಅಷ್ಟದಳ ಪದ್ಮಕ್ಕೆ ಗೋವಿನ ರಂಗೋಲಿ ಅಲಂಕರಿಸ್ತಾ ಇವೆಲ್ಲ, ಇದೇ ರೀತಿಯಲ್ಲಿ ಅಂಬಾರಿ ರಂಗೋಲಿ ಕೂಡ ಹಾಕಬಹುದು. ನಮ್ಮ ಕೈಯಲ್ಲಿ ರಂಗೋಲಿನ ಅಲಂಕಾರ ಹಾಕುವ ರೀತಿ ನಮ್ಮ ಕೈಯಲ್ಲಿ ಇರ್ತದೆ. ಇದೇ ರೀತಿಯಲ್ಲಿ 24 ಕೇಶವನಾಮದಿಂದ ಕೂಡ ಗೋವಿನ ರಂಗೋಲಿ ತೋರಿಸಿಕೊಡ್ತೀನಿ. ಇನ್ನೂ ಸಿಂಪಲ್ ಇರ್ತದೆ. 24 ಪದ್ಮದಿಂದ ಗೋವಿನ ರಂಗೋಲಿ ಅಲಂಕಾರ ಕೂಡ ಶನಿವಾರ ದಿವಸ ವಿಶೇಷ. 24 ಕೇಶವನಾಮದಿಂದ ರಂಗೋಲಿ ಅಲಂಕಾರ ತೋರಿಸ್ಕೊಡ್ತೀನಿ. ಇವೆಲ್ಲ ರಂಗೋಲಿಗಳು ಶುಕ್ರವಾರ ಪ್ರತಿನಿತ್ಯ ಹಾಕ್ಬೋದು, ಇಲ್ಲ ಅಂದರೆ ಏಕಾದಶಿ, ದ್ವಾದಶಿ ವಿಶೇಷ ದಿನಗಳು ಇದ್ದಾಗ ಇವೆಲ್ಲ ರಂಗೋಲಿಗಳು ಅಲಂಕಾರ ಹಾಕ್ಬೋದು. ಮೊದಲಿಗೆ ಗೋಪದ್ಮನ ಬರೆದು 8 ದಳಗಳನ್ನ ಹಾಕಿ 8 ದಳ ಒಳಗಡೆ ಗೋಪದ್ಮ ರಂಗೋಲಿ ಅಲಂಕಾರ ಕಾಣಿಸ್ತದೆ. ಇವೆಲ್ಲ ಕೂಡ ಒಂದು ವೇಳೆ ನಿಮಗೆಲ್ಲರಿಗೆ ಸಮಯ ಅನುಕೂಲ ಆದರೆ ಮಾತ್ರ ಈ ರೀತಿಯಲ್ಲಿ 33 ರಂಗೋಲಿ ಹಾಕಬಹುದು. ಆದರೆ ನಾನು 8 ಮಾತ್ರನೇ ಹಾಕಿನಿ. ಇವೆಲ್ಲ ಹಾಕಬೇಕಂದ್ರೆ ಮಣಿ ಮೇಲೆ ಪ್ಲೇಸ್ ಎಲ್ಲ ಇದೇ ತಗೋತದಲ್ಲ, ಅದಕ್ಕೆ 8 ಮಾತ್ರನೇ ಗೋಪದ್ಮ ರಂಗೋಲಿ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಮನೆಯಲ್ಲಿ ಜಾಗ ಇದ್ದು ತುಳಸಿ ಬೃಂದಾವನ ಮುಂದೆ ಜಾಗ ಅನುಕೂಲ ಆದರೆ ಮಾತ್ರ 33 ಪದ್ಮ ಈ ರೀತಿಯಲ್ಲಿ 8 ದಳದಲ್ಲಿ ಗೋಪದ್ಮಕ್ಕೆ ಕೂಡ ಅಲಂಕಾರ ಹಾಕಬಹುದು. ನೋಡಿರಲ್ಲ, ಗೋಪದ್ಮಕ್ಕೆ ಕೂಡ ರಂಗೋಲಿ ಅಲಂಕಾರ ಈ ರೀತಿಯಲ್ಲಿ ಅಲಂಕಾರ ಹಾಕಿನಿ. ಕಮಲದಿಂದ ಗಣೇಶ, ಶ್ರೀಚಕ್ರದಿಂದ ಅಂಬಾರಿ, ಅಷ್ಟದಳ ಪದ್ಮದಿಂದ ಗೋವಿನ ರಂಗೋಲಿ, ಜೊತೆಗೆ 24 ಕೇಶವನಾಮ ರಂಗೋಲಿ. ಇನ್ನು ಮುಂದಿನ ವಿಡಿಯೋದ ಸಹಸ್ರದಳ ಪದ್ಮದಿಂದ ಗೋವಿನ ಅಲಂಕಾರ ರಂಗೋಲಿ ತೋರಿಸಿಕೊಡ್ತೀನಿ. 24 ಕೇಶವನಾಮದಿಂದ ತುಳಸಿ ಬೃಂದಾವನ ಮತ್ತು ರಂಗೋಲಿ ಪ್ರಿಪರೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ತಪ್ಪಲಾರದೆ ಚೆಕ್ ಮಾಡಿರಿ. ಒಂದು ವೇಳೆ ಹೊಸದವರು ನೋಡಿದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ. ಮುಂದಿನ ವೀಡಿಯೋಗಳದಾಗ ದೇವ್ರ ರಂಗೋಲಿ ಅಲಂಕಾರ ರಂಗೋಲಿಗಳು ಭಾಳನೇ ಬರ್ತಾವೆ. ಆಷಾಢ ಮಾಸ, ಶ್ರಾವಣ ಮಾಸ ವಿಶೇಷ ರಂಗೋಲಿಗಳೆಲ್ಲ ತೋರಿಸಿಕೊಡ್ತೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ, ಬಾರೆ ನಮ್ಮನೆ ತನಕ ಬಹುಳ ಕರುಣದಿಂದ, ಬಾರೆ ನಮ್ಮನೆ ತನಕ ಬಹುಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ.